ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೇಜಿಂಗ್ ವೇರು ವೀರೇಶ್. ಸ್ನೇಹಿತರೆ, ನಾನು ಈ ಹಿಂದೆ ಪ್ರೀತಿ, ಭಕ್ತಿ ಮತ್ತು ನೀತಿಯ ಮಂದಾಸವಾಗಿರುವಂತಹ ಬಸವನಗುಡಿಯ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನದ ಒಂದು ವಿಡಿಯೋವನ್ನು ಮಾಡಿ ಕೂಡ ಹಾಕಿದ್ದೆ. ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ. ಆ ಲಿಂಕ್ನ ಯೂಸ್ ಮಾಡಿ ನೀವು ಆ ವಿಡಿಯೋವನ್ನು ಕೂಡ ನೋಡ್ಬೋದು. ಈಗ ಅದರ ಮುಂದಿನ ಭಾಗವಾಗಿ ಅದೇ ಪ್ರದೇಶದ ಕೆಲವು ದೇವಸ್ಥಾನದ ಮಾಹಿತಿಗಳನ್ನು ಕೂಡ ಈ ಮೂಲಕ ಕೊಡ್ತಾ ಇದ್ದೀನಿ. ಈ ಒಂದು ದೊಡ್ಡ ಬಸವಣ್ಣ ದೇವಸ್ಥಾನ ಸುತ್ತಮುತ್ತ ನಾವು ಅನೇಕ ದೇವಸ್ಥಾನಗಳನ್ನು ಕಾಣ್ಬೋದು. ಉದಾಹರಣೆಗೆ ನೀವೀಗ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಇದೆ. ಹಾಗೆ ಈ ದೊಡ್ಡ ಬಸವಣ್ಣ ದೇವಸ್ಥಾನದ ಎಂಟ್ರೆನ್ಸ್ ಗೇಟ್ ಬಳಿ ನಾವು ದೊಡ್ಡ ಗಣಪತಿ ದೇವಸ್ಥಾನವನ್ನು ಕೂಡ ಕಾಣ್ಬೋದು. ಹಾಗೆ ಈ ಒಂದು ಪ್ರದೇಶದಲ್ಲಿ ಶನೇಶ್ವರ ದೇವಸ್ಥಾನ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಶಿವಾಲಯ, ಶಿವಮೆಚ್ಚಿದ ಕಣ್ಣಪ್ಪ ದೇವಸ್ಥಾನ, ಮಹರ್ಷಿ ವಾಲ್ಮೀಕಿ ಮಹಾಸಂಸ್ಥಾನ ಆಶ್ರಮವನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಈ ಒಂದು ಪ್ರದೇಶದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಶ್ವತ್ಥ ಮರ ಇದೆ, ನವಗ್ರಹ ದೇವಸ್ಥಾನ ಕೂಡ ಇದೆ. ಹಾಗೆ ಇನ್ನು ಅನೇಕ ದೇವಸ್ಥಾನಗಳಿಂದ ಈ ಒಂದು ಪ್ರದೇಶ ಸುತ್ತುವರೆದಿದೆ. ಈ ಒಂದು ದೊಡ್ಡ ಬಸವಣ್ಣ ಸುತ್ತಮುತ್ತ ವಾತಾವರಣ ಯಾವ ರೀತಿ ಇದೆಯಪ್ಪ ಅಂದರೆ, ಸುತ್ತಮುತ್ತ ನಾವು ಒಂದು 2-3 ಪಾರ್ಕ್ಗಳನ್ನು ಕೂಡ ಕಾಣ್ಬೋದು. ಈ ಪಾರ್ಕ್ನಲ್ಲಿ ಒಂದು ಶ್ರೀ ಪುನೀತ್ ರಾಜ್ಕುಮಾರ್ ಅವರ ವ್ಯಾಯಾಮ ಶಾಲೆ ಕೂಡ ಇದೆ. ಈ ವ್ಯಾಯಾಮ ಶಾಲೆಯಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ಇದೆ. ಯಾರೆಲ್ಲ ಉಚಿತವಾಗಿ ಜಿಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ವ್ಯಾಯಾಮ ಮಾಡಬೇಕು ಅಂತಿದ್ದೀರೋ, ಈ ಒಂದು ಪ್ರದೇಶದಲ್ಲಿ ನೀವು ಈ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ವ್ಯಾಯಾಮ ಶಾಲೆಯಲ್ಲಿ ಜಿಮ್ ಉಪಕರಣಗಳನ್ನು ಬಳಸಿ ವ್ಯಾಯಾಮವನ್ನು ಕೂಡ ಇಲ್ಲಿ ಮಾಡ್ಬೋದು, ಅದು ಉಚಿತವಾಗಿ. ಹಾಗೂ ಪಾರ್ಕ್ ತುಂಬ ವಿಶಾಲವಾಗಿದೆ. ಇಲ್ಲಿ ಬೆಳಗ್ಗೆ ಸಂಜೆ ತುಂಬ ಜನ ಬರ್ತಾರೆ ವಿಸಿಟರ್ಸು, ವಾಕಿಂಗ್ ಮಾಡೋದು, ಜಾಗಿಂಗ್ ಮಾಡ್ತಾರೆ, ಯೋಗಾಸನ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ವ್ಯಾಯಾಮ ಕೂಡ ಮಾಡೋದನ್ನು ನಾವಿಲ್ಲಿ ಕಾಣ್ಬೋದು. ಈ ಒಂದು ಪ್ರದೇಶ ತುಂಬ ಒಂದು ಪ್ರಶಾಂತ ವಾತಾವರಣದಿಂದ ಕೂಡಿದೆ. ಯಾರೆಲ್ಲ ದೇವಸ್ಥಾನಗಳಿಗೆ ವಿಸಿಟ್ ಮಾಡಬೇಕು ಅಂತಂದಿರೋ, ದೇವರ ದರ್ಶನವನ್ನು ಪಡಿಬೇಕು ಅಂತ ಇದ್ದೀರೋ, ಈ ಒಂದು ಪ್ರದೇಶಕ್ಕೆ ನೀವು ಬೆಳಗ್ಗೆ ಬಂದರೆ ನೀವು ಇಲ್ಲಿ ಎಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ಒಂದು ಪ್ರಶಾಂತ ವಾತಾವರಣದಲ್ಲಿ ತಮ್ಮ ಒಂದು ಸಮಯವನ್ನು ಕಳೀತೀರಾ ಅಂತ ಕೂಡ ನಾನು ಹೇಳ್ಬೋದು. ಏಕೆಂದರೆ ಈ ಪ್ರದೇಶವೇ ಆ ಥರ ಇದೆ. ಸುತ್ತಮುತ್ತ ನೀವು ಎಲ್ಲಿ ನೋಡಿದರೂ ದೇವಸ್ಥಾನಗಳಿದೆ, ನಮಗೆ ಒಳ್ಳೆ ಪೂಜೆ ಅಲಂಕಾರ ಎಲ್ಲ ಮಾಡಿರ್ತಾರೆ. ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು ಅಂತ ಕೂಡ ಹೇಳ್ಬೋದು. ಈಗ ನೋಡ್ತಿರಾಗೆ ಶ್ರೀ ವಾಲ್ಮೀಕಿಯವರ ಮಹಾಸಂಸ್ಥಾನ ಗುರುಪೀಠ ಕೂಡ ಇಲ್ಲಿದೆ. ಈ ಒಂದು ಪ್ರದೇಶ ಹೀಗೆ ಹೇಳಿದ ಹಾಗೆ ಇಲ್ಲಿ ಒಂದು ಭಕ್ತಿ ಮತ್ತು ಪ್ರೀತಿಗೆ ಇದು ಪ್ರತೀತಿಯನ್ನು ಪಡೆದಿರುವಂಥ ಪ್ರದೇಶ ಅಂತ ಹೇಳಿದರೂ ಕೂಡ ತಪ್ಪಾಗೋದು. ಯಾರೆಲ್ಲ ಬಸವನಗುಡಿಗೆ ವಿಸಿಟ್ ಮಾಡಿಲ್ವೋ, ವಿಸಿಟ್ ಮಾಡಿ ಈ ಒಂದು ಪ್ರದೇಶಕ್ಕೆ ಹೋಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.